ಇವತ್ತಿನಿಂದ ಸದನ ಕದನ ಆರಂಭ ಆಗ್ತಾ ಇದೆ. ಅಧಿವೇಶನ ಆರಂಭ ಆಗ್ತಾ ಇರೋ ಹಿನ್ನೆಲೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಎಲ್ಲಾ ರೀತಿಯಿಂದನೂ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿವೆ. ಅದರಲ್ಲೂ ಪ್ರಮುಖವಾಗಿ 6 ಅಸ್ತ್ರಗಳು ಈಗ ಪ್ರತಿಪಕ್ಷದ ಬತ್ತಳಿಕೆಯಲ್ಲಿದೆ. ಬಹಳ ಮುಖ್ಯವಾಗಿ ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಗರಣ, ಬೆಲೆ ಏರಿಕೆ ವಿಚಾರ, ಕಾನೂನು ಸುವ್ಯವಸ್ಥೆ ವಿಚಾರ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಇವತ್ತಿನಿಂದ 10 ದಿನಗಳ ಕಾಲ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ರೆಡಿಯಾಗಿವೆ. ಇದಕ್ಕೆ ಪ್ರತ್ಯಾಸ್ತ್ರ ಅನ್ನುವಂತೆ ಬಿಜೆಪಿ ಜೆಡಿಎಸ್ ಕಾಲದಲ್ಲಿ ನಡೆದ ಭ್ರಷ್ಟಾಚಾರದ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಆಡಳಿತ ಪಕ್ಷವೂ ಕೂಡ ರೆಡಿಯಾಗಿದೆ. ಹಾಗಿದ್ರೆ ಇವತ್ತಿನಿಂದ ಸದನ ಯಾವ ರೀತಿ ಇರುತ್ತೆ, ಅಧಿವೇಶನದ ನೇರ ಪ್ರಸಾರ ಈಗ ಗಮನಿಸ್ತಾ ಇದೆ. ಕ್ಷೇತ್ರದಿಂದ 12ನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ರು ಟಿ.ಎಚ್. ಶಿವಶಂಕರಪ್ಪರವರು ದಿನಾಂಕ 10/3/2024 ನಿಧನ ಹೊಂದಿರುತ್ತಾರೆ. ವಾಸು ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ವಾಸುರವರು ದಿನಾಂಕ 25/3/1953 ಮೈಸೂರಿನಲ್ಲಿ ಜನಿಸಿದ್ದು ಎಂಎ ಪದವೀಧರರಾಗಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. 1983ರಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ರಾಜಕೀಯ ಜೀವನವನ್ನು ಆರಂಭಿಸಿದ ಅವರು ಮೇಯರ್ ಆಗಿಯೂ ಸಹ ಕಾರ್ಯನಿರ್ವಹಿಸಿದರು. 2013ರಲ್ಲಿ 14 ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಗೊಂಡಿದ್ದರು. ವಾಸುರವರು ದಿನಾಂಕ 9/3/2024 ನಿಧನ ಹೊಂದಿರುತ್ತಾರೆ. ದ್ವಾರಕೀಶ್ ಕನ್ನಡ ಖ್ಯಾತ ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್ ರವರು ದಿನಾಂಕ 19/1942 ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಡೆದಿದ್ದ ದ್ವಾರಕೀಶ್ ರವರು ಸಿನಿಮಾದಿಂದ ಪ್ರೇರಿತರಾಗಿ ನಟನೆಯನ್ನು ವೃತ್ತಿಯಾಗಿ ಆಯ್ದುಕೊಂಡಿದ್ದರು. ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಪರಭಾಷೆಯವರು ಸಹ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದವರಲ್ಲಿ ಇವರು ಒಬ್ಬರು. ಸದಾ ಹೊಸತನ್ನು ನೀಡಲು ಬಯಸುತ್ತಿದ್ದ ದ್ವಾರಕೀಶ್ ಅವರು ಹಾಸ್ಯ ನಟರಾಗಿ ನಟನೆಯ ಜೊತೆಗೆ ನಿರ್ಮಾಪಕ, ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ಏರಿಸಿದವರು. ಇವರ ನಟನೆಯ ಸಿಂಗಾಪುರದಲ್ಲಿ ರಾಜ ಕುಲ್ಲಾ ಎಂಬ ಸಿನಿಮಾ ವಿದೇಶದಲ್ಲಿ ಚಿತ್ರಣಗೊಂಡು ಕನ್ನಡದ ಮೊದಲ ಹೇಳಿದ್ದಾರೆ. ಇಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವರಿಗೆ ನ್ಯಾಯಯುತವಾಗಿ ಬರಬೇಕಾದಂತಹ ಜಾಗವನ್ನು ತೆಗೆದುಕೊಂಡಿದ್ದಾರೆ ವಿನ ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಎರಡು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲನೂ ಕೂಡ ಈ ಪರ್ಯಾಯ ಸೈಟ್ ಕೊಡಬೇಕು, ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ ಸಿಬಿಐ ಅಂದ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ ಸಿಬಿಐ ಅಂದ್ಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ನಾವು ಸಿಬಿಐ ಕೊಟ್ಟಿದ್ದೀವಿ. ಇವ್ರು ಒಂದೇ ಒಂದು ಕೇಸ್ ಇವ್ರು ಸಿಬಿಐ ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳು ಜಂಟಿಯಾಗಿ ಹೋರಾಟವನ್ನ ಮಾಡ್ತಾ ಇರೋದು. ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮೂಡ ವಾಲ್ಮೀಕಿ ನಿಗಮ ಹಗರಣ ಖಂಡಿಸಿ ಧರಣಿಯನ್ನ ಕೂಡ ಮಾಡಿರೋದು. ವಿಧಾನಸೌಧದ ಮೆಟ್ಟಿಲ ಮೇಲೆ ಕುಳಿತು ಮೈತ್ರಿ ನಾಯಕರು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ದದ್ದಲ್ ಹುಡುಕಿ ಕೊಡಿ ಅನ್ನುವಂತ ಘೋಷ. ಈಗ ಸದ್ಯಕ್ಕೆ ದದ್ದಲ್ ಸೆಷನ್ಗೆ ಬಂದಾಗಿದೆ. ಈ ಕಡೆ ಪ್ರೊಟೆಸ್ಟ್ ಕೂಡ ಮುಗಿದಾಗಿದೆ. ಭ್ರಷ್ಟಾಚಾರ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಹಠಾಕಟ್ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್
ತಾವು ಗಮನಿಸ್ತಾ ಇದ್ರಿ ಯಾವ ರೀತಿ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಮುಖ್ಯವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅನೇಕ ಅಸ್ತ್ರಗಳು ಈಗ ಪ್ರತಿಪಕ್ಷದ ನಾಯಕರಿಗೆ ಸಿಕ್ಕಿದೆ. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಸುತ್ತಾನೆ ಗಿರಿಕೆ ಹೊಡಿತಾ ಇರುವಂತಹ ಮೂಢ ಹಗರಣ, ಅದರ ಜೊತೆಗೆ 187 ಕೋಟಿ ಅಕ್ರಮ ಅವ್ಯವಹಾರದ ವಾಲ್ಮೀಕಿ ನಿಗಮ ಹಗರಣ, ಜೊತೆಗೆ ಬೆಲೆ ಏರಿಕೆ ವಿಚಾರ, ಕಾನೂನು ಸುವ್ಯವಸ್ಥೆ ವಿಚಾರ, ಮೇಲಿಂದ ಮೇಲೆ ಹತ್ಯೆ ಆಗ್ತಾ ಇರುವಂಥದ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಅನೇಕ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇರೋದು. ಇದರ ಜೊತೆಗೆ ಬೆಲೆ ಏರಿಕೆ, ಹಾಲಿನ ದರ ಏರಿಕೆ ಮಾಡಿದ್ರು, ಈಗ ಸದ್ಯದಲ್ಲೇ ಬಸ್ ಪ್ರಯಾಣ ದರವನ್ನು ಕೂಡ ಹೆಚ್ಚಳ ಮಾಡ್ತಾರೆ ಅನ್ನೋಂಥ ವಿಚಾರ ಇದೆ. ಹೀಗಾಗಿ ಈ ದುಬಾರಿ ದುನಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ನಾಯಕರ ಜೊತೆಗೆ ನಮ್ಮ ಪ್ರತಿನಿಧಿಗಳು ಮಾತಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಾಜಿ ಗೃಹ ಸಚಿವರು, ಪ್ರಸ್ತುತ ಶಾಸಕರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ, ನೋಡೋಣ. ಕರ್ನಾಟಕದ ಇತಿಹಾಸದಲ್ಲೇ ಈಗ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರಿದೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತಿನ ಪ್ರತಿಭಟನೆ ಮೆರವಣಿಗೆ ಮೂಲಕ ಬರ್ತಿದ್ದೀರಿ. ಶಾಸನಸಭೆಯಲ್ಲಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ವಿ. ವಾಲ್ಮೀಕಿ ನಿಗಮ ದಲಿತರ ಹಣವನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥದ್ದು. ಒಬ್ಬ ಎಂಪ್ಲಾಯಿ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡೇ ಹೋಗಿದ್ರೆ ಇದನ್ನು ಸಂಪೂರ್ಣ ಮಣ್ಣು ಪಾಲು ಮಾಡ್ತಿದ್ರು, ಇವರನ್ನು ಉಪಯೋಗಿಸ್ತಿದ್ರು. ಆತ ಸತ್ತು ಇವತ್ತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗೆ ತಂದಿದ್ದಾನೆ. ಅವನಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅಂದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ದಲಿತರ ಜಮೀನಿಗೆ, ದಲಿತರ ಮಕ್ಕಳ ಎಜುಕೇಷನ್ನಿಗೆ, ದಲಿತರಿಗೆ ಮನೆ ಕಟ್ಕೊಡ್ಲಿಕ್ಕೆ ಇಟ್ಟಂಥ ಹಣವನ್ನು ಇವರು ಹೊಡೆದು ನುಂಗಿದ್ದಾರೆ. ದಲಿತರ ವಾರಸುದಾರ ನಾವೇ ಅಂತ ಹೇಳ್ಕೊಂಡು ಅವರು ಓಟ್ ತಗೊಂಡು ಬಂದವರಿಗೆ ನಾಚಿಕೆ ಆಗಬೇಕು, ಅವರ ಹಣವನ್ನು ನುಂಗಿ ನೀರು ಕುಡಿಲಿಕ್ಕೆ. ಈ ರೀತಿಯಲ್ಲಿ ಇವತ್ತು ಒಬ್ಬ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬ ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಶಾಸಕ. ಇವತ್ತು CM DCM ಬುಡಕ್ಕೂ ಕೂಡ ಇದು ಬಂದಿದೆ. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಇವರು ಸರ್ಕಾರವೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಆರಗ ಜ್ಞಾನೇಂದ್ರ ಅವರ ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಯವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿಯುವಂಥದ್ದು, ಜೊತೆಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ನಿಲುವಳಿ ಸೂಚನೆ ಅಂತ ಈಗ ಚರ್ಚೆಗೆ ಅವಕಾಶ ಸಿಕ್ಕಿದ್ರೆ ಸರಿ, ಇಲ್ಲದೆ ಹೋದರೆ ಮತ್ತೆ ಧರಣಿ ಗದ್ದಲಗಳು ಆಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ನೋಡೋಣ ಅಧಿವೇಶನ ಕಾವು ಮತ್ತೆ ಯಾವ ಸ್ವರೂಪವನ್ನು ಪಡ್ಕೊಳ್ತಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕದ ಇತಿಹಾಸದಲ್ಲೇ 187 ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿರೋದು ಕರ್ನಾಟಕದ 75 ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು, ನಾವು ದಲಿತರ ಚಾಂಪಿಯನ್ಸ್ ಅಂತ, ನಾವು ದಲಿತರ ಪರವಾಗಿದ್ದೀರಿ ಅಂತ. ಇವತ್ತು ದಲಿತರ ಓಟನ್ನ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ. ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ, ನಿಷ್ಠಾವಂತ ಅಧಿಕಾರಿ, ಅವನು ಕೂಡ ದಲಿತ. ಇವತ್ತು ಲೂಟಿ ಹೊಡೆದಿರೋ 187 ಕೋಟಿ, ಅದು ಕೂಡ ದಲಿತರ ಹಣ. ಒಂದ್ ಕಡೆ ದಲಿತರು ಓಟ್ ಬೇಕು, ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು, ಇನ್ನೊಂದ್ ಕಡೆ ದಲಿತರ ಸಾವು ಬೇಕು. ಇದು ಕಾಂಗ್ರೆಸ್ಸಿನ ನೀತಿ. ಇವತ್ತು ಇದನ್ನ ಪ್ರತಿಭಟಿಸಿ ನಾನು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಉಪನಾಯಕರಾದಂಥ ಬೆಲ್ಲದ್ದವರು, ರೆಡ್ಡಿಯವರು, ನಮ್ಮ ಮುನ್ರಾಜು, ನಮ್ಮ ರವಿ, ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ. ಈ ಸರ್ಕಾರ ಅಧಿಕಾರದಲ್ಲಿರುವಂತ ಯೋಗ್ಯತೆ ಮೂಢ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನ ಬದಿಗಿಟ್ಟು CBI ತನಿಖೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮೈಸೂರು ಮೂಢ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಢ ಹಗರಣದಲ್ಲಿ ಪಾಲ್ದಾರಿದ್ದಾರೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ,
ಮೂಢ ಹಗರಣ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು. ಸದನದ ಹೊರಗಡೆನೂ ಕೂಡ ಈ ವಿಚಾರವಾಗಿ ಎತ್ತುಕೊಂಡು ಹೋರಾಟ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಢ ಅದನ್ನು ಸಿಬಿಐ ತನಿಖೆ ಕೊಡಬೇಕು ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು